ಇವತ್ತ ಜನವರಿ 21ನೇ ತಾರೀಕು ಬುಧವಾರ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಗೃಹಲಕ್ಷ್ಮಿಯರಿಗೆ ಹಾಗೂ ರೇಷನ್ ಕಾರ್ಡ್ದಾರರಿಗೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಇನ್ನು ಮುಂದೆ ಸಿಗುತ್ತೆ ನಿಮಗೆ ಪ್ರತಿ ತಿಂಗಳ 1,000 ರೂಪಾಯಿ ಹಣ ಕೇಂದ್ರ ಸರ್ಕಾರದ ಕಡೆಯಿಂದ. ಅದು ಒಂದೇ ಅಲ್ಲ, ರಾಜ್ಯ ಸರ್ಕಾರದ ಕಡೆಯಿಂದ ಇಂದಿರಾ ಕಿಟ್ ಬಿಡುಗಡೆ. ಸ್ನೇಹಿತರೆ, ಬಂಪರ್ ಭರ್ಜರಿ ಗುಡ್ ನ್ಯೂಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಬೇಕು. ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದರೆ ಈ ಒಂದು ಮಾಹಿತಿಯನ್ನು ನೋಡಲೇಬೇಕು. ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಯಿತು. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಕಾಯ್ತಾ ಇದ್ರು, ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಇಲ್ಲಿ 4 ತಿಂಗಳ 5 ತಿಂಗಳದ್ದು ಹಣ ಬರಬೇಕು ಸರ್ ಅಂತ ಕೇಳ್ತಾ ಇದ್ರು. 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಅಂತೂ ಇಂತೂ ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಯಿತು. ಇವತ್ತ ಎಷ್ಟು ಮಂದಿ ಹಣವನ್ನು ಪಡಿತಾ ಇದ್ದಾರೆ, ಯಾರೆಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಫೈನಲ್ ಆಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮಾ ಆಗೇ ಬಿಡ್ತು. ಇದು ಒಂದೇ ಅಲ್ಲ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಣವನ್ನು ಕೂಡ, ಅಂದ್ರೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ರೇಷನ್ ಕಾರ್ಡ್ದಾರರಿಗೆ. ಇನ್ನು ಇಂದಿರಾ ಕಿಟ್ ಕೂಡ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ರು. ಇದನ್ನ ಬಂದ್ ಮಾಡಿಬಿಟ್ರು, ಇನ್ನು ಎಲ್ಲ ಗ್ಯಾರಂಟಿಗಳು ಬಂದಾಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ರು. ಇನ್ನು ರಾಜ್ಯ ಸರ್ಕಾರ ನಿಮಗೆ ಇಂದಿರಾ ಕಿಟ್ ಅನ್ನ ಕೊಡ್ತಾ ಇದೆ. ಬನ್ನಿ, ಇಂಥ ಒಂದು ಹೊಸ ಅಪ್ಡೇಟ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಮಂದಿ ಈ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ, ಮತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಲೇಬೇಕು. ಯಾಕಂದ್ರೆ ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಒಟ್ಟೊಟ್ಟಿಗೆ ಹಣ ಜಮಾ ಆಗ್ತಾ ಇದೆ. 3 ಕಂತುಗಳ ಹಣ, 4 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತ ಎಷ್ಟು ಮಂದಿ ಹಣವನ್ನು ಪಡಿತಾ ಇದ್ದಾರೆ, ಲೇಟೆಸ್ಟ್ ಅಪ್ಡೇಟ್ ಇದೀಗ ಬಂದಿದೆ. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸಾಕಾಗೋಗಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಸಲುವಾಗಿ. ಯಾಕಂದ್ರೆ ಇಲ್ಲಿ ಕೆಲವರಿಗೆ ಹಣ ಬಂದ್ರೆ ಇನ್ನು ಕೆಲವರಿಗೆ ಹಣ ಬರ್ತಿದ್ದಿಲ್ಲ. ಈಗ ಫೈನಲ್ ಆಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಬಿಡುಗಡೆ ಆಯಿತು. ಹಾಗಾದ್ರೆ ಬನ್ನಿ, ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಚಿಂತಿಲ್ಲ, ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಹೌದು ಸ್ನೇಹಿತರೆ, ಇವತ್ತ ಜನವರಿ 21ನೇ ತಾರೀಕು ಬುಧವಾರ 3 ಹೊಸ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರೇಷನ್ ಕಾರ್ಡ್ದಾರರಿಗೆ 2 ಭರ್ಜರಿ ಗುಡ್ ನ್ಯೂಸ್ಗಳಾದರೆ, ಗೃಹಲಕ್ಷ್ಮಿಯರಿಗಂತೂ ಹಣ ಬಂದಿಲ್ಲ ಸರ್ ಅನ್ನೋರಿಗಂತೂ ಭರ್ಜರಿ ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ 3 ಹೊಸ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತ ಯಾರ್ಯಾರಿಗೆ ಬರುತ್ತೆ, ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಏನು ಹೊಸ ಅಪ್ಡೇಟ್ ಅನ್ನೋದನ್ನ ಸ್ವಲ್ಪ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೇಟ್ ಮಾಡ್ತಾ ಇರಬೇಕು. ಸ್ನೇಹಿತರೆ, ಮೊದಲನೇ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೌದು ಸ್ನೇಹಿತರೆ, ಮೋದಿ ಸರ್ಕಾರ ಏನಿದೆ, ಯಾರ್ಯಾರು BPL ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳ 1,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ. ಹೌದು ಸ್ನೇಹಿತರೆ, ಇಂಥ ಒಂದು ಅದ್ಭುತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಯಾಕಂದ್ರೆ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಗ್ಯಾರಂಟಿಗಳನ್ನು ಕೊಡ್ತಿರೋದ್ರಿಂದ ಮುಂದೆ ಬರುವಂಥ ಒಂದು ಚುನಾವಣೆಯಲ್ಲಿ ನಮಗೆ ಧಕ್ಕೆ ಆಗಬಾರ್ದು ಅಂತೇಳಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಹೌದು ಸ್ನೇಹಿತರೆ, ಇನ್ಮೇಲೆ ರೇಷನ್ ಕಾರ್ಡ್ದಾರರಿಗೆ ಅಂದರೆ BPL ಆಗಿರ್ಬೋದು, APL ಆಗಿರ್ಬೋದು, ಪ್ರತಿಯೊಬ್ಬ ರೇಷನ್ ಕಾರ್ಡ್ದಾರರಿಗೆ ಪ್ರತಿ ತಿಂಗಳ 1,000 ರೂಪಾಯಿ ಹಣವನ್ನು ಅವರ ಖಾತೆಗಳಿಗೆ ನೇರವಾಗಿ DBT ಪುಷ್ ಮೂಲಕ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅತಿ ಶೀಘ್ರದಲ್ಲೇ ಇದೊಂದು ಬರುತ್ತೆ ಜಾರಿಗೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರ ಒಂದು ಸಲ ಹೇಳಿತಪ್ಪ ಅಂತಂದ್ರೆ ಆ ಕೆಲಸವನ್ನು ಮಾಡೇ ಮಾಡುತ್ತೆ. ಯಾಕಂದರೆ ನಿಮಗೆ ರೈತರಿಗೆ ಕಿಸಾನ್ ಯೋಜನೆಯ ಹಣವನ್ನು ಕೊಡ್ತಾ ಇರೋದು ನೋಡ್ತಿರ್ಬೋದು. ಪ್ರತಿ ತಿಂಗಳ ಏನು 3 ತಿಂಗಳಿಗೆ ಒಂದ್ಸಲ ಹಣ ಕೊಡುತ್ತೆ. ಅದು ಗಂಟೆ ಹೊಡೆದಂಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ರೈತರ ಖಾತೆಗಳಿಗೆ ಪ್ರತಿಯೊಬ್ಬರಿಗೂ ಒಂದೇ ದಿನ ಒಂದೇ ಕ್ಷಣಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ರೇಷನ್ ಕಾರ್ಡ್ದಾರರಿಗೆ ಪ್ರತಿ ತಿಂಗಳ 1,000 ರೂಪಾಯಿ ಹಣ ಬಿಡುಗಡೆ ಆಗೋದಂತೂ ಗ್ಯಾರಂಟಿ. ಜಸ್ಟ್ ನೀವು ವೇಟ್ ಮಾಡ್ತಾ ಇರಬೇಕು. ಇನ್ನು ರಾಜ್ಯ ಸರ್ಕಾರ ನಾವೇನು ಕಡಿಮೆ ಇಲ್ಲ ಅಂತೇಳಿ ಈಗ ಇಂದಿರಾ ಕಿಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ತಯಾರಿಯನ್ನು ನಡೆಸಿಕೊಂಡಿದೆ. ಇದು ಬಹಳಷ್ಟು ದಿನಗಳಿಂದ ಒಂದು ಸಮಸ್ಯೆ ಇತ್ತು, ಒಂದು ಪ್ರೋಗ್ರೆಸ್ನಲ್ಲಿತ್ತು. ನಿಮಗೆ ಗೊತ್ತಿರ್ಬೋದು, ಏನು ಅನ್ನಭಾಗ್ಯ ಯೋಜನೆ ಮೂಲಕ ಅಕ್ಕಿ ಹಣವನ್ನು ಅಕ್ಕಿ ಕೊಡ್ತಾ ಇದ್ರು, ಅವೆಲ್ಲ ಬಂದ್ ಮಾಡಿ ಈಗ ಇಂದಿರಾ ಕಿಟ್ ಅನ್ನ ಕೊಡ್ಬೇಕಂತೇಳಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಇದರಲ್ಲಿ ನಿಮಗೆ ಗೊತ್ತಿರ್ಬೋದು, ಬೇಳೆ ಆಗಿರ್ಬೋದು, ಏನು ಸಕ್ಕರೆ ಆಗಿರ್ಬೋದು, ಅಥವಾ ಎಣ್ಣೆ ಆಗಿರ್ಬೋದು, ಇತರೆ ಒಂದು ದವಸ ಧಾನ್ಯಗಳನ್ನು ಹೊಂದಿರುವಂಥ ಒಂದು ಕಿಟ್ ಆಗಿರುತ್ತೆ. ಈ ಒಂದು ಇಂದಿರಾ ಕಿಟ್ ಅನ್ನು ಕೊಡೋದಕ್ಕೆ ಕೂಡ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅತಿ ಶೀಘ್ರದಲ್ಲೇ ಈ ಒಂದು ರೇಷನ್ ಕಾರ್ಡ್ದಾರರಿಗೆ ಇಂದಿರಾ ಕಿಟ್ ಕೂಡ ಅಂದರೆ ಪ್ರತಿ ತಿಂಗಳ ಒಂದು ಇಂದಿರಾ ಕಿಟ್ ಅನ್ನು ಕೊಡ್ತಾರೆ. ಜಸ್ಟ್ ನೀವು ವೇಟ್ ಮಾಡ್ತಾ ಇರಬೇಕು. ಇನ್ನು ಮೇನ್ ಟಾಪಿಕ್ಗೆ ಬಂದ್ಬಿಡೋಣ. ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಸ್ನೇಹಿತರೆ, ಹೌದು, ನಿನ್ನೆಲಿಂದನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರ್ಬೋದು, ಮತ್ತೆ 24, 25ನೇ ಕಂತಿನ
ತಿಂಗಳ ಹಣ ಆಗಿರ್ಬೋದು, ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಆಗಿರ್ಬೋದು, ಇವು ಎಲ್ಲ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಹೌದು ಸ್ನೇಹಿತರೆ, ಭಾಳಷ್ಟು ಮಂದಿಗೆ ಈಗಾಗಲೇ ನಿನ್ನೆ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಕೆಲವರಿಗೆ ಪೆಂಡಿಂಗ್ ಹಣ ಕೂಡ ಬಂದಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ನಮಗೆ ಬಂದಿರುವಂಥ ಒಂದು ವರದಿ ಪ್ರಕಾರ ಏನಿದೆ, ಈಗ ಸದ್ಯದಲ್ಲಿ 23 ಮತ್ತು 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಮತ್ತು ನಿನ್ನೆ ಏನಿದೆ, ಈ ಒಂದು ರಾಜ್ಯ ಸರ್ಕಾರ ಏನಿದೆ, ಈ ಒಂದು 25ನೇ ಕಂತಿನ ಹಣದ ಫಂಡನ್ನು ಟ್ರಾನ್ಸ್ಫರ್ ಮಾಡಿದಂಥ ಮಾಹಿತಿ ಬಂದಿದೆ. ಮತ್ತು ಇವತ್ತು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಏನಿದೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಲವರಿಗೆ 4,000 ಹಣ ಬಂದಿದೆ, ಕೆಲವರಿಗೆ 2,000 ಹಣ ಬಂದಿದೆ. ನಿಮ್ಮ ಖಾತೆ ಕೂಡ ಮೇ ಬಿ 3 ಕಂತುಗಳ ಹಣ ಬರ್ಬೋದು. ಯಾಕಂದರೆ ಇಲ್ಲಿ 23, 24ನೇ ಕಂತಿನ ಹಣದ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಏನಾದರೂ ಸಮಸ್ಯೆ ಇತ್ತಂದರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ತಿಳ್ಕೊಳ್ಳಿ, ಅದನ್ನು ಇಮಿಡಿಯೇಟ್ಲಾಗಿ ಸರಿಪಡಿಸ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ NPCI ಮ್ಯಾಪಿಂಗ್ ಕರೆಕ್ಟಾಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ 1,000 ರೂಪಾಯಿ ಹಣವನ್ನು ಜಮಾ ಮಾಡುತ್ತೆ. ಆ ಒಂದು ಎಲ್ಲ ಹಣ ಬರಬೇಕಾದ್ರೆ ಬ್ಯಾಂಕಿನ ಒಂದು NPCI ಮ್ಯಾಪಿಂಗ್ ಕರೆಕ್ಟಾಗಿರಬೇಕು. ಹಾಗಾದರೆ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಇವತ್ತು 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗುತ್ತೆ. ಸೊ ಹಾಗಾದರೆ ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.